ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಸ್ಕ್ಯಾಮ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏನಾದರೂ ಮಾಡಿದರೆ ಅದು ಸಿದ್ದರಾಮಯ್ಯವರ. ಇವತ್ತು 140 ಸೈಟ್ಗಳನ್ನ ಇವತ್ತು ಅಟ್ಯಾಚ್ಮೆಂಟ್ ಮಾಡಿ 300 ಕೋಟಿ ಬೆಲೆ ಮಾಡೋದು. ಇವತ್ತು ಇಡಿ ಅವರು ಸಿದ್ದರಾಮಯ್ಯವರು A1 ಆಗಿರುವಂಥ ಪ್ರಕರಣ ಇದೆ. ಇಡಿ ಕೇಸಲ್ಲಿ ಸಿದ್ದರಾಮಯ್ಯವರು A1 ಆಗಿರುವಂಥ ಪ್ರಕರಣದಲ್ಲಿ ಇದು ಮಾಡಿದ್ದಾರೆ. ಇನ್ನು ನೀವು ನೋಡ್ತಾ ಬರ್ತೀರಿ, ಈ 140 ಸೈಟ ಅಥವಾ 900 ಸೈಟ, ನನಗೆ ತಿಳಿದಷ್ಟು ಮಟ್ಟಿಗೆ ನನಗಿರೋ ಮಾಹಿತಿ ಪ್ರಕಾರ ಹೆಚ್ಚು ಕಡಿಮೆ ಒಂದು 1000ವರೆಗೆ ರೀಚ್ ಆಗ್ಬೋದು ಅಂತ ಹೇಳಿ ಲೆಕ್ಕ. ಅದು ಇನ್ನ ದಾಟ್ಬೋದೇನೋ ಗೊತ್ತಿಲ್ಲ. ಇದು ಒಂದು ಲೇಔಟ್. ಇವಾಗ ಇದನ್ನ ಸೀರಿಯಸ್ ಆಗಿ ಇವ್ರು ಹಿಂಗೆ ಮಾಡ್ಕೊತ ಹೋದರೆ ಮೈಸೂರಲ್ಲಿ ಎಷ್ಟೆಷ್ಟು ಲೇಔಟ್ಗಳಾಗಿದೆ, ಅದರಲ್ಲಿ ಎಷ್ಟು ಬಿನಾಮಿಗಳಿದ್ದಾರೆ ಅನ್ನೋದು ಕೂಡ ಮುಂದೆ ಇದನ್ನ ಇದು ಕಂಟಿನ್ಯೂ. ನನಗೆ ತಿಳಿದಷ್ಟು ಮಟ್ಟಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಸ್ಕ್ಯಾಮ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏನಾದರೂ ಮಾಡಿದರೆ ಅದು ಸಿದ್ದರಾಮಯ್ಯವರ. ಯಾಕಂದ್ರೆ ಇಷ್ಟುವರೆಗೆ ಎಲ್ಲರೂ ಕೂಡ, ನನ್ನಲ್ಲೂ ಕೂಡ ಒಂದು ಭಾವನೆ ಇತ್ತು, ಅವರು ತುಂಬಾ ಲೋ ಪ್ರೊಫೈಲ್, ಅವ್ರು ಈ ರೀತಿ ದುಡ್ಡಿಗೆ ಆಸೆ ಪಡುವ ವ್ಯಕ್ತಿಗಳಲ್ಲ. ಅವ್ರು ಏನಿದ್ರು ಕೂಡ ರಾಜಕೀಯಕ್ಕೋಸ್ಕರ ಮಾತಾಡ್ಬೋದಾಗಿದೆ. ಬಟ್ ಈ ತರ ಅವರು ಅವ್ಯವಹಾರ ಮಾಡಿರ್ತಾರೆ ಅನ್ನೋದು ನಮ್ಗೆ ಯಾರಿಗೂ ಇದ್ದಿಲ್ಲ. ಯಾವತ್ತು ಇದು ಗುಡ ಹಗರಣ ಬಯಲಿಗೆ ಬಂತು, ನಾನು ಡೀಪ್ ಆಗಿ ನೋಡಿದಾಗ, ನಾನು ಪಾಯಿಂಟ್ಸ್ ಮೇಲ್ನೋಟಕ್ಕೆ ನೋಡಿದಾಗ ಅವತ್ತೇ ನನಗೆ ಡೌಟ್ ಬಂದು ಮೊದಲು ನಾನೇ ಹೇಳಿದ್ದೆ. ಹೌದು, ಅಲ್ಲ, ತಾವು ಮಾಧ್ಯಮಗಳಲ್ಲಿ ಫಸ್ಟ್ ಡೇ 500 ಕೋಟಿ ಅಂತ ಹೇಳಿ ಸರ್, ಗವರ್ನರ್ ಪ್ರಾಸಿಕ್ಯೂಷನ್ ಕೊಟ್ಟಾಗ ಅಲ್ಲ 5,000 ಕೋಟಿವರೆಗೂ ಇದು ಹೋಗ್ಬೋದು, ಅತಿ ದೊಡ್ಡ ಸ್ಕ್ಯಾಮ್ ಇದು ಅಂತ ಹೇಳಿ ನಾನು ಮೇಲ್ನೋಟಕ್ಕೆ ಕಂಡು ಬಂದಿರೋದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳಿದೆ. ಇವತ್ತದು ಪ್ರೂವ್ ಆಗ್ತಾ ಇದೆ. ಇಷ್ಟೊತ್ತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಗಂಭೀರವಾಗಿ ಅವ್ರು ನಿರ್ಣಯ ತಗೋಬೇಕಾಗಿತ್ತು. ಬಟ್ ಅದು ಒಂದು ರೀತಿ ಅವ್ರು ಏನ್ ತಡ ಮಾಡ್ತಾ ಇದ್ದಾರೆ, ರಾಜ್ಯದ ಜನರಿಗೆ ದಿನೇ ಸತ್ಯ ಗೊತ್ತಾಗ್ತಾ ಇದೆ. ಅದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಮೊದಲನೇ ದಿನನೇ ಅವರು ರಾಜೀನಾಮೆ ಕೊಟ್ಟಿದ್ರೆ ಬಹಳ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಇಷ್ಟೆಲ್ಲ ಬಯಲಿಗೆ ಬಂದು ಅವ್ರಿಗೆ ಅಪಮಾನ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.